ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ. ನಿಜವಾಗ್ಲೂ ಯಾವ ಥರ ಮಾಡಿಬಿಟ್ಟೆ ನೀನು? ನಿನ್ನಂತ ನಂಬಿಕೆ ಈ ಥರ ಮಾಡಿಬಿಟ್ಟಲ್ಲ ನೀನು. ಓಹ್ ಮಾದೇವ, ಏನು ಮಾಡ್ತಿದ್ದೀಯಪ್ಪ? ಅಣ್ಣ ಏನಿಲ್ಲ, ಸುಮ್ಮನೆ ಕೂತ್ಕೊಂಡೇಕದ್ ಬಾ ಮಗ. ಲವ್ ಸುಮ್ಮನಿರ್ಲ ಆಯಿತು, ಏನು ಮಾಡೋಕ್ಕಾಗಲ್ಲ. ನೀನು ಅದನ್ನೇ ಮುನ್ಸ್ಕೊತ್ಕೊಂಡು ಕೂತ್ಕೊಂಡ್ರೆ ಆದದಪ್ಪ. ಹಂಗೇನಿಲ್ಲ ಕಾರಣ, ನಾನು ಚೆನ್ನಾಗಿದ್ದೀನಿ. ನೀನು ನೋಡ್ರಿ ಗೊತ್ತಾಗಿಲ್ವಾ? ನೋಡ್ಲ ಮಗ, ನೀನು ಇದ್ದಾಗ ನೀನು ಮಾಡ್ತಿರಲಿಲ್ಲ. ನೀನು ಯಾಕೆ ತಲೆಗೆ ಇಡ್ಸ್ಕೊಂತೀನಿ ನೀನು? ನಾವಿಲ್ವಾ ಈಗ? ಏನೀಗ ಎಲ್ಲ ಸಾಲಾಗಿಲ್ಲ ಇದ್ರೆ ಹೇಳು, ಹೊಲನೇ ಮಾರ್ಬಿಡೋದ. ಮಾರ್ಬಿಟ್ಟು ಬೇಕಾದ್ರೆ ಅದೇನು ನೀನು ಸಾಲ ತೀರ್ಸ್ಕೊಳ್ಬಂತೆ. ನೋಡ್ಲಾ ಒಂದು ಒಡಬೇನವೇ ಬೇಕಾದ್ರೆ ಕೊಟ್ಟನು ಹೇಳು, ನಿನಗಿಂತ ಏನು ಹೆಚ್ಚಲ್ಲ. ನಾನು ಗೈನರ್ದಾನೇ ಹೋಗೋ ಗಾಳೆ ಮನೆ ಕತ್ತಿರ್ಬೇಕಾದ್ರೆ ನಾನು ಹೆಂಡತಿ ಮಕ್ಕಳು ಸಾಕಿರೋ ನೀನು ಕಲ. ನೀನು ಯಾಕೆ ಧೈರ್ಯಗೆಟ್ಟಿಯ ನೀನು? ನಮ್ಮ ಮನೆಯಲ್ಲಿ ನೀನೇ ಎಲ್ಲರಿಗೂ ಬುದ್ಧಿ ಹೇಳ್ತಿದ್ದೋ ನೀನು. ನಿನಗೆ ಸಪ್ಪು ಕೂತ್ಕೊಂಡ್ರದ ಆ ಬಡ್ಡಿಗಳು ಮೋಸ ಮಾಡಿರೋರು ಅವ್ರೇನು ಬೋಸ್ತದೆ, ದೇವ್ರೇ ಅವ್ನು ಶಿಕ್ಷೆ ಕೊಡ್ತದೆ. ನೀನು ಸಪ್ಪಗಿರ್ಬೇಡ ನೀನು. ಏನಿದ್ರು ನನಗೆ ಹೇಳ್ಕಲ್ಲ ನೀನು. ಏನಿಲ್ಲ ನಿನ್ನ ಸಮಸ್ಯೆ ಹೇಳ, ಅದೇನು ಅಂತ. ಏನೂ ಇಲ್ಲ ಅಣ್ಣ, ಅವನ ನಂಬಿಕೆ ನಂಗೆ ಈ ಥರ ಮೋಸ ಮಾಡ್ಬಿಟ್ನಲ್ಲ ಅವನು. ನೋಡೋಣ, ಅತ್ತೆನೂ ಬಂದಿತ್ತು, ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ಹೋಯ್ತು ಕಣಣ್ಣ. ಪಾಪ ರಶ್ಮಿಗೂ ಬಯಸ್ಕೊಡ್ಲು ಪಾಪ ನನ್ನಿಂದವ. ಅದೇ ಬೇಜಾರಾಯ್ತದೆ ಅಣ್ಣ. ನೋಡೋಣ, ಈ ಥರ ಮಾಡ್ಬಿಟ್ಟು ಹೋದಲ್ಲ ನಾವು ನಂಬಿಕೆ. ನಾನು ನೋಡ್ಲ ಮಗ, ನಾನೊಂದು ಮಾತು ಹೇಳ್ತೀನಿ ಕೇಳು. ಯಾವುದೇ ಕಾರಣಕ್ಕೂ ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ. ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ನಿನಗೊಂದು ಪರೀಕ್ಷೆ ಅನ್ಕಲ್ಲ ಇದನ್ನ. ಸುಮ್ಮನಿರ್ಲ, ಯಾಕೆ ತಲೆಗೆಡ್ಸ್ಕೊಂತೀಯ ನೀನು? ನಾವೆಲ್ಲ ಇಲ್ವ ನಿನಗೆ? ಈಗ ಸಾಲಾಗಿಲ್ಲ ಇದ್ದದ ಹೇಳಪ್ಪ, ಅದು ಏನಾದ್ರು ಮಾಡೋಕ್ಕಾಯ್ತದೆ ನಿನಗೋಸ್ಕರ. ಬೇಕಾರೆ ನಾನು ತಗೊಂಡು ನೀನು ಊರೊಳಗೆ ಮನೆಯದಲ್ಲ, ಅದು ಮಾರೇ ಬಿಡ್ತೀನಿ ಬೇಕಾರೆ. ಹೇಳು, ನಿನ್ಗಿತ್ತೇನು ಹೆಚ್ಚಲ್ಲ. ಇವತ್ತು ಹೋಯ್ತೀನಿ ಅಂದ್ರೂ ಒಂದು 50 ಲಕ್ಷಕ್ಕೆ ಹೋಯ್ತದೆ. ಮಾರ್ಬಿಟ್ಟು ಅದು ಏನು ನೀನು ಸಾಲ ಬೇಕಾದ್ರೆ ಅದು ಎಷ್ಟು ಬೇಕು ತೀರ್ಸ್ಕೊಳಕ್ಕಾಯ್ತು. ಸುಮ್ಮನಿರ್ಲ. ನಿನಗೆ ಸಪ್ಪು ಕೂತ್ಕೊಬೇಡ ನೀನು. ಸಾಲ ಎಲ್ಲ ಏನಿಲ್ಲ ಕನ್ನಡ. ಒಂದು ಆಫೀಸ್ ಮತ್ತು ಮನೆಗೆ ಹೋಯ್ತು ಅಷ್ಟು ಬಿಟ್ಟರೆ ಇನ್ನು ಯಾವುದು ಬೇರೆ ಸಾಲ ಯಾವುದೂ ಇಲ್ಲ ನನಗೆ. ಸುಮ್ಕಿಲ್ಲ ಮಗ. ನೋಡು, ನಮ್ಮ ಕೈಲಿ ಆ ಆಫೀಸ್ನೂ ಆ ಮನೆಗೂ ಬುಡ್ಸ್ಕೊಳ್ಳೋ ಶಕ್ತಿ ಇದ್ದದ. ಕೋಟಿಗಟ್ಟಲೆ ದುಡ್ಡು ಹೇಳ್ತಾರವಪ್ಪ. ಇದ್ದಿದ್ರಲ್ಲಿ ಏನೋ ಸಣ್ಣ ಪುಟ್ಟ ಸಹಾಯ ಮಾಡ್ಬೋದು ಅಷ್ಟೇ. ಅದು ದೇವರು ನಮ್ಗೆ ಇನ್ನೂ ಅಷ್ಟು ಶಕ್ತಿ ಕೊಟ್ಟಿಲ್ಲ. ಸುಮ್ಮನಿಲ್ಲ ಮಗ ನೀನು, ತಲೆಗೆಡ್ಸ್ಕೊಬೇಡ. ಇನ್ನು ಯಾವ ಸಾಲನೂ ಇಲ್ಲ ತಾನೆ. ಸುಮ್ಮನಿರು, ನೋಡೋದ ಈ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿವಿ ತಾನೆ. ಮುಂದಕ್ಕೆ ಹೆಂಗಾದದು ಆಗಲಿ. ಸುಮ್ಕಿರ ಮಗ, ಯಾಕೆ ತಲೆಗೆಡ್ಸ್ಕೊಂತೀಯ ನೀನು? ನಾನು ಇಲ್ಲೂಲ, ನೀನು ಯಾಕೆ ತಲೆಗೆಡ್ಸ್ಕೊಂಡಿ? ಹಂಗಲ್ಲಣ್ಣ, ಬೇಕಾದಂಗೆ ಎಲ್ಲನೂ ಎಲ್ಲ ಮನೆಗೆ ಸಾಮಾನಾಗಲಿ ಏನೇ ಆಗಲಿ ತತ್ತಿದೆ. ಇವತ್ತು ಕೈಲಿ ₹1 ದುಡ್ಡು ಇಲ್ವಲ್ಲಣ್ಣ, ಅದೇ ಬೇಜಾರು ನನಗೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡು? ನಾನು ATM ಕಾರ್ಡ್ ಅವೇ ಮಡಿಕಲ್ಲ, ಅದೇನು ಮಡಿಕಲ್ ಖರ್ಚು ಮಾಡ ನೀನು. ನೀನು ಖರ್ಚು ಅಲ್ಲಕ್ಕಲ್ಲ, ನೀನೇನು ಬೇರೆನಿಲ್ಲ ನೀನು. ನನ್ನ ತಮ್ಮಕ್ಕಲ್ಲ ನೀನು. ನೋಡು, ನಾವು ಯಾವತ್ತೂ ನೀನು ಬೇರೆ ನಾನು ಬೇರೆ ನಮ್ಮ ಮುನ್ಸಲ್ಲಿ ಬಂದೂ ಇಲ್ಲ, ಬರೋಕ್ಕೂ ಇಲ್ಲ. ನೀನು ಸರಿ ಕಲ್ಲ ಮದೇವ. ATM ಕಾರ್ಡ್ಗಳವೆ ತಗೊಂಬಿಡಿಕೋ. ಅದೇನು ನೀನೇ ತಗೊಬ, ನಾನೇ ತರಬೇಕು ಅಂತ ಏನು? ನೀನೇ ತಗೊಬ ATM ಕಾರ್ಡ್ ಮಡಿಕೊಂಡು. ಅದೇನು ಬೇಕು ತಗೊಬಂದು ಕೊಡಪ್ಪ ಅದೀನಿಯಾ ಮನೆಗೆ, ಆಯಿತಾ? ಬೇಡ ಅಣ್ಣ, ನೀನು ಅಷ್ಟು ಹೇಳ್ದಲ್ಲ ಅಷ್ಟೇ ಸಾಕು. ಬೇಡ ಬಿಡು, ನೀನೇ ತಗೊಬ. ನೋಡ್ಲ ಮದೇವ, ಹೇಳ್ತೀನಿ ಕೇಳು. ಮನೆಗೆ ಏನು ಬೇಕು, ದಿನಸಿ ಸಾಮಾನು ಏನು ಬೇಕು ನಾನು ತರ್ತೀನಿ. ಅಚ್ಚುಕಟ್ಟಾಗಿ ಉಣ್ಕೊಂಡು ತಿಳ್ಕೊಂಡು ಹೆಂಗೋ ಪೊಲೀಸ್ನ ಕಂಪ್ಲೇಂಟ್ ಕೊಟ್ಟಿವಿ, ಹುಡ್ಕೆ ಹೋಗ್ತಾರೆ. ಯಾಕೆ ತಲೆಗೆಡ್ಸ್ಕೊಂಡು ಎಲ್ಲ ಸರಿ ಆಯ್ತದೆ. ಸುಮ್ಮನಿರ್ಲ. ಏನಾರು ಅಜ್ಜ ತಗೊಂಡಿವಿ ಅನ್ಕೊಂಡು ಅಜ್ಜ ಅಲೆಗಿರ್ತಾನೆ ಬಿಟ್ಟು ನೀನು ಹಿಂಗೆ ಆಡ್ರೆ ನಾನು ಪಿಕ್ಚರ್ ಕಣಪ್ಪ. ಬಲ ಎಲ್ಲರೂ ಓಟ್ ಬರೋದ ಪಿಕ್ಚರ್ಗೆ. ಹೋಗು, ಯಾವ ಪಿಕ್ಚರ್ ಬೇಡ, ಏನು ಬೇಡ ಕಣ. ಬಲ ಮಗ, ಬಲ ಎದ್ದಿ. ನೀನು ಹಿಂಗೆ ಆಡಿದ್ರೆ ನಮ್ಗೆ ಬೇಜಾರು ಕಣಪ್ಪ ನಮಗೆ. ಅದಕ್ಕೆ ಅಜ್ಜಿ, ನೀವಾರು ಹೇಳ್ರವ, ಏನು ಮಕ್ಕಳು ಸಪ್ಪು ಮಾಡ್ಕೊಂಡು ಕೂತವನೆ. ಅದಕ್ಕೆ ಮಗನೇ, ನೀನು ಸರಿ ಬಿಡು. ಅಲ್ಲಕ್ಕನವ ಹಿಂಗೆ ಆಡ್ರದ ನೀನು ಚೆನ್ನಾಗಿ ಆಡ್ತಾ ಇದ್ದೀನಿ. ನೀನು ಈಗ ಸಪ್ಪು ಕೂತ್ಕೊಂಡು ನಮ್ಗೆ ಎಷ್ಟು ಬೇಜಾರಾಕಿಲ್ಲ. ನಗ್ನಗಿತ ಇರ್ಬೇಕಲ್ಲ ನೀನು. ಏನಿಲ್ಲ ಕಣಜ್ಜಿ, ಚೆನ್ನಾಗಿವ್ನಿ. ಏನ್ಲ ನಿಮ್ಮ ಅತ್ತೆ ಬರೀಲ್ಲ ಏನಂದ್ರು ಬೋದ್ಗಿದ್ಲ ಹೇಳು, ಇಳಿಸ್ತೀನಿ ಮರ್ವದಿಯಾ? ಏನಿಲ್ಲ ಬಿಡಜ್ಜಿ, ಪಾಪ ಅವ್ರು ಮಾತಾಡೋದ್ರಲ್ಲಿ ಏನು ತಪ್ಪಿರೋದು ಬೋದುತ್ತಾನೆಯ? ಏನು ತಪ್ಪಿರೋದು ಹೇಳು? ನಾನು ಮಾಡಿರೋ ಕೆಲಸಕ್ಕೆ ತಾನೆ ಅವ್ರು ನನ್ನ ನಂಬಿಕೆ ಇಟ್ಟಿದ ಮೇಲೆ ಅವೆಲ್ಲ ವಹಿಸ್ಬಿಟ್ರು. ಅದನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ದೋದಾನೆ ನಾನು ಏನೋ ಕಳ್ಕೊಂಡು ಕೂತ್ಕೊಂಡಲ್ಲ. ಪಾಪ ಅವ್ರು ಮಾತಾಡಲಿ ಬಿಡು. ನನಗೆ ಅದೇನು ಬೇಜಾರಾಗಲಿಲ್ಲ. ನನಗೆ ಈ ಥರ ಮಾಡ್ಕೊಂಡಲ್ಲ ನಾನು ಅಂತ ಬೇಜಾರಾಯ್ತದೆ ನನಗೆ. ಅಯ್ಯೋ ಅಲ್ಲಕ್ಕನ ಮಗನೇ, ನಡೆಯೋ ಮನ್ಸ ಎಡಕ್ತಾನೆ ಇದ್ದಾರೆ. ಹೇಳು, ನಡೆಯೋ ಮನ್ಸ ಎಡಗೆ ಎಡಕ್ತಾನೆ ಒಂದಲ್ಲ ಒಂದು ಸತಿ. ಏನು ಮಾಡೋಕ್ಕಾಗಿಕ್ಕಿಲ್ಲ. ಏನು ಎಲ್ಲ ಒಂದೇ ಸಮಯ ಇರೋಕ್ಕದವ. ಸುಮ್ಮನಿರು, ತಲೆಗೆಡ್ಸ್ಕೊಬೇಡ ನೀನು. ಎಲ್ಲ ಸರಿ ಆಯ್ತದೆ, ಭಗವಂತ ಒಳ್ಳೇದು ಮಾಡ್ತಾನೆ. ಸುಮ್ಮನಿರ್ಲ ಮಗ, ಯಾಕೆ ತಲೆಗೆಡ್ಸ್ಕೊಂಡು? ಇದೊಂದು ಪರೀಕ್ಷೆ ಅನ್ಕಲ್ಲ ನೀನು. ಇದ್ರಲ್ಲಿ ಗೆದ್ರೆ ನೀನು ಇನ್ಯಾವತ್ತು ಬೆಳಕಿಲ್ಲ ನೀನು. ತಿಳ್ಕೊಬಿಡು ಮಗ, ನನ್ನ ಮಾತಾ ಕೇಳು. ನಗ್ನಗಿ ತೆಗಿರಪ್ಪ ನೀನು. ನೀನು ಹಿಂಗೆ ಸಪ್ಕಿದ್ರೆ ನಮ್ಗೆ ಇರೋಕ್ಕಾಗಿಲ್ಲಕ್ಕಲ್ಲ. ಬೇಜಾರಾಯ್ತದೆ ಕಲ್ಲ ಮಗ ನಮಗೆ. ನೀನು ಖುಷಿಯಿಂದ ಮನೆಯಲ್ಲೆಲ್ಲ ಓಡಾಡ್ಕೊಂಡು ಅಷ್ಟು ಚೆನ್ನಾಗಿದ್ದವ್ರು ನೀನು. ನೀನು ಹಿಂಗೆ ಆದಾಗ ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಹೇಳು. ಈ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀರಿ ತಾನೆ, ಅವ್ರು ಹುಡುಕ್ತಾರೆ ಪೊಲೀಸ್ನವರು. ನೀನು ಸುಮ್ಮನಿರ್ಬೇಕು ತಾನೆ. ನೀನು ಹಿಂಗೆ ಸಪ್ಪಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಮಾಡೋದು? ನನಗೆ ಭಾಳ ಬೇಜಾರಾಯ್ತದೆ ಕಣಜ್ಜಿ. ಪಾಪ ಅತ್ತೆನೂ ಮಾವನವೇ ನಂಬಿಕೆ ಇಟ್ಟು ನನಗೆ ಒಂದು ಕೆಲಸ ವಹಿಸಿರೋದನ್ನ ನೀಯತ್ತಾಗಿ ಮಾಡೋಕ್ಕಾಗ್ನಿವಲ್ಲ. ಅವ್ರ ಹೆಸ್ರಿಗೂ ಮಸಿ ಬಳದ್ನಲ್ಲ ಅಂತ ಬೇಜಾರಾಯ್ತದೆ. ನಿಜಕ್ಕೂ ಭಾಳ ಯಾರನ್ನೂ ಅಷ್ಟಾಗಿ ನಂಬಿಡ್ದು ಕಣಜ್ಜಿ. ಅವನ್ನ ನಂಬಿ ಇವತ್ತು ನನ್ನ ಜೀವನ ನಾನೇ ನರ್ಕ ಮಾಡ್ಕೊಬಿಟ್ಟೆ. ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ ಸಿಗ್ಲಿ, ಸುಮ್ಮನಿಲ್ಲ. ನನ್ನ ಹಾಟ್ಗಳಿಗೆ ನಾನೇ ಬರ್ಲ ಹೊಡಿತೀನಿ, ಕಿತ್ತೋಗಂಗೆ ಹೊಡಿತೀನಿ. ಸುಮ್ಕಿರು, ಯಾಕೆ ಕಿತ್ತೋಗ್ಬೇಕು? ಹಾಗೆ ಪೊಲೀಸ್ನವ್ರ ಮುಂದೆ ತಪ್ಪ ಹೊಡಿತೀನಿ. ಸುಮ್ಕಿರು, ಯಾಕೆ ಅದ್ರ ಕಡೆ ನೀನು ಸಾಪ್ ಕಿಪ್ಕಿದ್ರು ಮಾತ್ರ ನಾವೇ ಇರೋಕ್ಕಿಲ್ಲ. ವ್ಯತಗಾರ ಹೊಂಟೈತಿ ನಾವು. ನಗ್ನಗಿತಾ ಇರು. ಓಲ ಬ್ಯಾಂಕಲ್ಲಿ 30 ಲಕ್ಷ ದುಡ್ಡದೆ. ಹೋಗಿ ಎತ್ಕೋಗಿ ಯಾತ್ಕಾರ ಬಳಸ್ಕೋಗು ನೀನು. ಬೇಡನೇಕಿಲ್ಲ ನಾನು. ಹೋಗು, ನಿನಗಿಂತ ಹೆಚ್ಚಲ್ಲ. ಅವತ್ತೆಲ್ಲವ ಹಬ್ಬ ಅಲ್ಲಿ ಉಣ್ಮೇಲೆ 12-20 ಮಾಡ್ಕೊಂಡು ಹೋಗಿರ ನೀನು. ನಡಿ. ನಾನು ಅದನ್ನೇ ಹೇಳ್ದೆ ಕಣಜ್ಜಿ. ಬೇಕಾದ್ರೆ ಊರಗಳು ಮನೇನೇ ಮಾರ್ಬಿಟ್ಟು ದುಡ್ಡು ಕೊಟ್ಟನು. ಅದೆಷ್ಟು ಹೇಳ ನೀನು? ಸಾಲಾಗಿಲ್ಲ ಬೇರೆ ಸಾಲ ಮಾಡ್ಕೊಂಡಿದ್ರೆ ಅಂತ ಅಂದೆ. ಬೇಡ ಅಂತಾನೆ ಇಲ್ವತ್ತೆ ಯಾವ ಸಾಲನೂ
ಅವು ಹೋಗವಲ್ಲ ಅವು ಬಿಡು ಅವು ಓದ್ವಲ್ಲ ಅಂತ ಯೋಚನೆ ಮಾಡ್ತಾ ಕುಂತವನೆ. ಆ ಮಗನೆ ಆ ಭಗವಂತ ಒಳ್ಳೇದು ಮಾಡ್ತಾನೆ. ಎಲ್ಲೋ ನೀನು ಒಂದು ಇರಕ್ಕೂ ನೋವು ಮಾಡಿಲ್ಲ, ಒಂದು ಇರೋದು ಮನ್ಸ್ಗೂ ನೋವು ಮಾಡಿಲ್ಲ ಆಯ್ತಾ. ಅಷ್ಟು ಒಳ್ಳೇದು ಅನ್ಸ್ಕೊಂಡಿದ್ದೀವಿ, ಊರೊಳಗೆ ಜನಗಳು ಅಷ್ಟೇ ಕೊಂಡಾಡ್ತಾರೆ ನಿನ್ನ. ಕಷ್ಟ ಸಾಕು ಮಾದೇವ ಬರ್ತಾನೆ ಅನ್ನೋದು ಒಂದು ನಂಬಿಕೆ ಅದೇ ಅವ್ರಿಗೆ. ಸರಿಯಾ, ತಲೆಗೆಡ್ಸ್ಕೊಬೇಡ ನೀನು. ದೇವರು ಎಲ್ಲ ಅದರಲ್ಲೂ ಕೊಟ್ಟು ನೋಡ್ತಾನೆ. ಪರೀಕ್ಷೆ ಮಾಡ್ತಿರೋದು ಅನ್ಕೋದಿಂಗೆ, ಇದು ಪರೀಕ್ಷೆ ಕಣಪ್ಪ. ಆ ಪರೀಕ್ಷೆಯಲ್ಲಿ ಗೆದ್ರೆ ನೀನು ಇನ್ಯಾವತ್ತೂ ಸೋಲಕ್ಕಿಲ್ಲ. ಸುಮ್ಮನಿರು, ಒಳ್ಳೇದಾಯ್ತು ಸುಮ್ಮನಿರು ಮಗನೆ, ಸುಮ್ಮನಿರು, ತಲೆಗೆಡ್ಸ್ಕೊಬೇಡ. ನೋಡು ರಶ್ಮಿ ನೋಡು, ಅಷ್ಟವ್ರು ಅವನು ರಾಪನವೇ ಆ ಪಾಟಿ ಕರೆದ್ರಂತೆ. ನಾನು ಹೋಯ್ಕಿರೋ ನನ್ನ ಗಂಡನ ಜೊತೆ ನಾನು ಇರ್ತೀನಿ ಅಂತ ಅಂದವಳಲ್ಲ. ಅದೊಂದು ಕಾರ್ಯ ನೀನು ಉಳಿಸ್ಕೊಬೇಡಲ್ಲ ಮಗ ನೀನು. ಹಾಂ, ಅದೊಂದು ಕಾರ್ಯ ನಂಬಿಕೆ ಉಳಿಸ್ಕೊಬೇಡ ನೀನು ಹೇಳು. ಅವಳಿಗೋಸ್ಕರ ನಾನು ನಿನ್ನ ನಗಿತಾ ಇರ್ಬೇಕು ತಾನೆ. ನಿನ್ನೆ ನಂಬ್ಕೊ ಬಂದವಳೆ, ಇವತ್ತು ನಂಬ್ಕೊ ಬಂದವ್ರನ್ನ ದುಡ್ಡಿಲ್ಲ ಅಂತ ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ಹೆಂಗೆ ನಿನ್ನ ಜೊತೆ ಸಾತ್ರು ನಾನು ಅವನ ಜೊತೆ ಸಾಯ್ತೀನಿ ಅಂತ ಉಳ್ಕೊಂಡವಳಲ್ಲ. ಅವಳಿಗೋಸ್ಕರ ನಾರೇ ನೀನು ನಗ್ನಗಿತಾ ಇರ್ಬೇಕಲ್ವಪ್ಪ, ಉಳ್ಕೊ ತಿನ್ಕೊಂಡು. ಬಲ ಎಲ್ಲ ಸರಿ ಆಯ್ತದೆ ಮಗ, ತಲೆಗೆಡ್ಸ್ಕೊಬೇಡ ನೀನು. ಮಗ ಬಲ ಎದ್ದಿನಿಲ್ಲ ಅಂಗಡಿ ತಗೋದ ಬಲ ಲುಂಗಲ್ ಕೂತ್ಕೊಳ್ವೆ. ಹೋಗವ, ನಗ್ನಗಿತಾ ಇರೋವಂದ ಅಮ್ಮ ಅಂತೀನಿ. ನನ್ನ ಮಗಿನ ಹಿಂಗೆ ನಂಗೆ ನೋಡೋಕ್ಕೆ ಬೇಜಾರಾಯ್ತದೆ. ಸರಿ ಆಯಿತು, ಇನ್ಮೇಲೆ ಸಾಪ್ಕಿರಕ್ಕಿಲ್ಲ, ನಗ್ನಗಿತಾ ಇರ್ತೀನಿ. ಸರಿ ಬಾಯಿಗೆ ಅಂಗಡಿತಿಕೆ ಬಾ ಮಗ, ಬಲ ಕೂತ್ಕೊಳ್ವಿ ಸುಮ್ಮನೆ. ಬಲ ಇದು ಪಿಕ್ಚರ್ಗೆ ಹೋಗೋದ್ಲಾ? ಹೋಗು ಕತೆ ನಿನ್ನ ಜೊತೆ ಪಿಕ್ಚರ್ಗೆ ಬೇರೆ ಬರ್ತಾರೆ ಕಣ. ಓಟ್ ಬರೋಗು, ರಶ್ಮಿನ ಕರ್ಕೊಂಡು ಓಟ್ ಬರೋಲ್ಲ ಮಗ. ಅದೇನು ATM ಕಾರ್ಡು ಪಟಿಎಮ್ ಕಾರ್ಡು ಅಂತ ಅದಲ್ಲ, ತಗೊಂಡು ಅದೇನು ಹೋಗು. ಕಾಸು ಕರಿಮಣಿ ಬೇಕಾದ್ರೆ ನೀನು ತಂದ್ರೆ ತಗೋಬೇಡ, ಬ್ಯಾಂಕಲ್ಲಿ ಹೋಗ್ಬಿಟ್ಟು ತಗೋ. ಹೆಂಗು ನಿನ್ನ ಜಂಟಿ ಖಾತೆ ಅದ್ರಲ್ಲಿ ನಡಿಬೇಕಾರೆ. ನಮ್ಮ ಅಮ್ಮಗ ಯಾವ ಕಾಸು ಕೇಳ್ತಾನೆ ಕೊಟ್ಬಿಡಿ ಅಂತ ಬೇಕಾದ್ರೆ ಬರ್ಕೊಟ್ಟ ನಡ್ಲಾ. ಬೇಡಕತೆ ಏನುವೇ ಸುಮ್ಕಿರು ನೀನು. ಇಲ್ಲ ಓಲ, ನಿನಗಿಂತ ಹೆಚ್ಚ ನಮಗೆ. ನೀನು ಸರಿಯಾದ ನನ್ನ ಮಗ ನೀನು. ನಿನ್ನ ಸಾಪ್ ಗೀಪ್ಗೆ ಆಗ್ಬಿಟ್ರೆ ಮಾತ್ರ ನಾನು ಇದಕ್ಕೆ ಎತ್ತಾಗ ದೇಶ ಅಂತ ಹೊಂಟೋಯ್ತೀನಿ ನಾನು. ನೀನು ನಗ್ನಗಿತಾ ಇರ್ಬೇಕು ಮನೆ ಒಳಗೆ ನೀನು. ಸರಿ ಆಯಿತು, ನೀವೆಲ್ಲ ಇಷ್ಟೊಂದು ಪ್ರೀತಿ ಕೊಡ್ತಾಯಿದ್ರೆ ನಂಗೆ ಅಷ್ಟೇ ಸಾಕು. ಏನಾದ್ರು ಲಾಸ್ ಆಗಿರಲಿ ಅದನ್ನ ನಾನು ಪಡ್ಕೊತೀನಿ ಅನ್ನೋ ನಂಬಿಕೆ ನನಗೆ ಗೊತ್ತು. ಸರಿ ಬಾಲ ಮಗ ಬಾ, ದೇವ್ರು ಒಳ್ಳೇದು ಮಾಡ್ತಾನೆ, ತಲೆಗೆಡ್ಸ್ಕೊಬೇಡ. ಎಲ್ರಿಗೂ ಒಳ್ಳೇದು ಮಾಡಿರೋ ನೀನು. ನಿನಗೆ ದೇವ್ರು ಕೆಟ್ಟದ್ದು ಮಾಡ್ಬಿಟ್ಟಲ್ಲ ಹಂಗಾರೆ. ಬಲ ಎಲ್ಲ ಹೋಗೋದ ಅಂಗಡಿ ತಗೆ. ಸರಿ ಆಯಿತು ಬಾ. ಅಯ್ಯೋ ಛೇ ಪಾಪ, ನೋಡೋಕ್ಕೆ ಹೊಟ್ಟೋಯ್ತದೆ ಕಣ್ಣೆ. ಯಾವಾಗಲೂ ನಗ್ಮಕ್ವಾಗಿರ್ತಿತ್ತು, ಸಪ್ಪಗೆ ಆಗ್ಬಿಟ್ಟನಲ್ಲಿ ಮಗ. ಅವ್ನ ಕೈ ಕಾಲು ಸೇದೋಗ, ಅವ್ನ ಹೆಣ ಬಿದ್ದೋಗ, ಅವ್ನ ಮುಡಿಕೊಂಡು ಕರಿನಾಗ ಕಚ್ಚ. ನನ್ನ ಹಾಟ್ಗೆಲ್ಲ ಸಿಕ್ಬಿಟ್ರೆ ನನ್ನ ಕೈಯಾಕ ಚಂದಾಗಿ ಬಿಡದೆ ಸಾಯ್ಸಾಕ್ಬಿಡ್ತೀನಿ ಕಣ್ಯಾಕ. ಬೇಕಾದ್ರೆ ಸಾಯಂಕಾಲದಲ್ಲಿ ಜೈಲಿಗೆ ಹೋಗೋದಲ್ಲಿ ನನ್ನ ಮಗನ ಸುಮ್ಮನೆ ಬಿಡಕ್ಕಿಲ್ಲ ನಾನು. ನನ್ನ ಮುಗಿನ ಈ ಥರ ಯಪ್ಪ, ನನ್ನ ಮುಗಿನ ನೋಡಿದ್ರೆ ಹೊಟ್ಟೆ ಉರ್ದು ಹೊಟ್ಟೆ ಕಳ ಕಿತ್ಕೊಳಂಗಾಯ್ತದಲ್ಲಿ ನನ್ನ ಮುಗಿನ. ನನ್ನ ಮಗ ಯಾವಾಗ ನಗ್ಮಕ್ಕವಾಗ ಚೆನ್ನಾಗಿರ್ತಿದ್ದು ಮಗಿನ ಹಿಂಗೆ ಮಾಡ್ಬಿಟ್ನಲ್ಲ ನನ್ನ ತೊಡಗಲ್ಲ ನನ್ನ ಹಾಟ್ಕಳೆ. ಆ ಲೋಪ ನನ್ನ ಮಗ ಸಿಕ್ಬಿಟ್ರೆ ಬರ್ಲು ಸೇವೆನೇ ನನ್ನ ಮಗನಿಗೆ. ಲೋಪ ನನ್ನ ಮಗನಿಗೆ ಕಿತ್ತೋದು ನನ್ನ ಮಗನಿಗೆ. ಎಂಥ ಕೆಲಸ ಮಾಡ್ಬಿಟ್ಟು ನೋಡು ದರ್ದ್ರು ನನ್ನ ಮಗ. ಕಂಪ್ಲೇಂಟ್ ಕೊಟ್ಟಾರಲ್ಲ ಸಿಕ್ತಾನೆ ಸುಮ್ಮನಿರು. ಇಳ್ಸಕ್ಕಾಯ್ತದೆ ಮುರುವದಿಯ. ನನ್ನ ಮಗ ಒಂದು ದಿವಸ ಒಂದು ಚೂರು ಬೇಜಾರು ಮಾಡಿದ ಯಾರಿಗಾರಿಯ? ಹಾಂ, ಯಾರಿಗಾರೆ ಒಂದು ದಿವಸ ಒಂದು ಮನ್ಸಿಗೆ ನೋವು ಮಾಡಿದಾನ? ನನ್ನ ಮಗನ ಈ ಥರ ಮಾಡ್ಬಿಟ್ಟು ನಾನು ತೊಡಗಲ್ಲ ನನ್ನ ಮಗ. ಅವ್ನು ಯಾವನವನು ನನ್ನ ಕೈ ಸಿಗಬೇಕು, ಮೆಟ್ರೆ ಮುಕ್ಕಾಕ್ಬಿಡ್ತೀನಿ ಹಿಡ್ಕೊಂಡು. ಆಯಿತು ಸುಮ್ಮನಿರವ, ಸುಮ್ಮನಿರು. ಇನ್ನೇನು ಮಾಡಂಗಿದ್ದದ್ನೇ, ಇನ್ನೇನು ಮಾಡಂಗಿದ್ದದು. ಭಗವಂತ ಹೆಂಗೋ ದಾರಿ ತೋರ್ದಂಗೆ ದಾರಿ ಸುಮ್ಮನಿರತ್ತೆ. ಭಗವಂತ ಒಳ್ಳೇದು ಮಾಡ್ತಾನೆ, ಸುಮ್ಮನಿರು. ಒಳ್ಳೇದೇ ಆಗೇ ಆಯ್ತದೆ. ನನ್ನಪ್ಪ ಒಳ್ಳೇದು ಮಾಡ್ತಾನೆ, ಸುಮ್ಮನಿರ್ತೆ ಮಗ. ಒಳ್ಳೇದಾಗೇ ಆಯ್ತದೆ. ಹೊಸ ತಾಳ್ಮೆ ತಗೋಬೇಕು ಅಷ್ಟೇ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಮಾದೇವನಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಮಗೆ. ನಿಜವಾಗ್ಲೂ ಆ ಪಾಟಿ ಹೊಟ್ಟೆ ಉರಿತದೆ. ಹೊಟ್ಟೆ ಉರಿಯಕ್ಕಿಲ್ಲ ಕಣ್ರಪ್ಪ ದೇವ್ರನ್ಗೂ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗಕ್ಕಿಲ್ಲ ಪಾಪ. ನನ್ನ ಮಗ ಯಾರು ಕಷ್ಟ ಅಂದರೂ ಮುಂದೆ ನಿಂತ್ಕೊತಿತ್ತು. ಇವತ್ತು ಅವನ ಕಷ್ಟಕ್ಕೆ ನಮ್ಮ ಕೈ ಏನೂ ಆಯ್ತಾ ಇಲ್ವಲ್ಲ. ಅಷ್ಟೊಂದು ಕೋಟಿಗಟ್ಟಲೆ ಆಸ್ತಿ ದುಡ್ಡು ಬೇಕು ಅಂದು ಮುಡ್ಸೋಕ್ಕೆ ನಮ್ಮ ಕೈಲಿದ್ದ ಶಕ್ತಿ ಇದ್ದದ ಹೇಳಿ? ಅದಕ್ಕೆ ಭಗವಂತ ಮೇಲೆ ಭಾರ ಹಾಕ್ಬಿಟ್ಟು ನಗ್ನಗಿತ ಹೆಂಗೋ ಕಾಲ ಕಳಿಯಪ್ಪ ಅಂತ ಹೇಳ್ತೇವೆ. ಧೈರ್ಯ ಒಂದು ಕೊಡ್ಬೋದು, ಅಷ್ಟು ಬಿಟ್ರೆ ನಾವು ಇನ್ನೇನು ಕೊಡಂಗಿರೋದು ಹೇಳಿ? ಹೊಟ್ಟೆ ಉರ್ತಿ ಬೆಂಕಿ ಆಯ್ತದ ನನ್ನ ಮುಗಿ ನೋಡಿದ್ರೆ. ಆ ಭಗವಂತ ಬಿರ್ನೆ ಪರಿಹಾರ ಮಾಡಲಿ ಅಂತವ ಬೇಡ್ಕೊತೀವಿ. ನೀವೇ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.